चरण डोळ्यांनी पाहिन रूप तुझे प्रेमे ಅಮ್ಮ ನಿಧಾನಮ್ಮ. ಹಾ ಕೋಣತ್ತ ಅಲ್ಲಿ ನಿಮ್ಮ ಮಾಮಂದ ಫೋನು ಅಲಾರಮ್ ಇಟ್ಟು ಮಕ್ಕಂದನ ಕೇಳ್ತತೆ. ಹೋಗಿ ಎಬಸವನು. ಬಿಡು ನಿಲ್ಲ. ಹೋಗವನ ಎಬಸ್ ಹೋಗು. ಮಾಮ ಮಾಮ ಎದ್ದಾಳ ಮಾಮ. ಅಲ್ಲಾರಂ ಕೂಗಾಕತ್ತತಿ. ಅಮ್ಮ ಬೈಯಾಕತ್ತಾಳ. 15 ನಿಮಿಷ ಎದ್ದೇಳ್ತೀನಿ. ನಾ ಕೂಲರ್ ಹಾಕ್ ಮಾಡ್ತೇನೆ ನೋಡ್. ಚಾತೋರಿ ಇಲ್ಲಿಡು. ಗುಡ್ ಮಾರ್ನಿಂಗ್ ಮಾಮ. ಹಾ, ವೆರಿ ಗುಡ್ ಮಾರ್ನಿಂಗ್. ನಾಷ್ಟಾ ರೆಡಿ ಮಾಡೇನಿ. ಹೋಗಪ್ಪ, ಬಡಬಡ ಸ್ನಾನ ಮಾಡ್ಕೊಂಬ. ಸರಿ ಅಕ್ಕ. ರಾಜು, ಒಂದು 2 ನಿಮಿಷ ನಿಂತ್ಕೊ ಇಲ್ಲಿ. ಇಷ್ಟು ರೆಡಿಯಾಗಿ ಎಲ್ಲ ಹೊಂಟಿವಿ ರಾಜು? ದೇವಸ್ಥಾನಕ್ಕೆ ಹೊಂಟೀನಿ ಮಾಮ. ನಾಷ್ಟಾ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗು. ಇಲ್ಲಕ್ಕ, ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಮಾಮ ನಾನು ಬರ್ತೇನೆ. ಅಪ್ಪ
ಅಕ್ಕ ಫೋನ್ ತಗ, ನಾನು ಆಟಲಕ್ಕೆ ಹೋಗ್ಕೊಂಡು. ಸರಿ, ಹುಷಾರು. ಇವ್ರಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಹೌದಾ? ಏನು ಹೇಳಿ? ಫಸ್ಟ್ ನೀವೇ ಹೇಳ್ತೇನೆ ಅಂದಿದ್ದು, ನೀವೇ ಹೇಳಿ. ಡಾರ್ಲಿಂಗ್, ಮಾಮ. ಬೇರೆ ಹುಡುಗರ ಥರ ಗ್ರೀಟಿಂಗು ಕಾರ್ಡು ನಾನು ಕೊಡೋ ಅಭ್ಯಾಸ ಇಲ್ಲ. ನನಗೆ ಈ ಥರ ಪ್ರಪೋಸ್ ಮಾಡ್ಬೇಕಂತ ನನ್ನ ಹುಡುಗಿಗೆ ನಾನು ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದೆ. ಅದೇ ಥರನ ನಾನು ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಮದುವೆ ಆಗ್ತೀರಾ? ಕೊನೆವರೆಗೂ ನೀವು ನನ್ನ ಚೆನ್ನಾಗಿ ನೋಡ್ಕೊಂತೀರಾ ಅಂದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ನಮ್ಮ ಜೀವ ಹೋದರೂ ನಿಮ್ಗೆ ನಾ ಕೈ ಬಿಡಲ್ಲ. ತಗೊಳ್ಳಿ. ಏನ್ರಿ ಮೇಡಮ್, ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದೀರಾ? ಏನು ನಿಮ್ಮ ಹೆಸರು ಹೇಳ್ತೀರಾ? ಏನು ನಾನು ಹೆಸರು ಇಡಬೇಕಾ? ಓ, ನೀವೇನು ಹೆಸರು ಇಡೋದೇನು ಬೇಡ. ನನ್ನ ಹೆಸರು ಪ್ರೇಮ. ಮತ್ತೆ ನಿಮ್ಮ ಹೆಸರು ಹೇಳಲ್ವಾ? ನನ್ನ ಹೆಸರಾ ರಾಜು. ಹೌದಾ? ಅಮ್ಮ, ಲಕ್ಷ್ಮಿ, ಹಾ ಏನ್ ಮಾಡ್ತಾ ಇದೀಯಾ? ಪೂಜೆ ಮಾಡತ್ತನ್ರಿ. ಎಲ್ಲೋಗಿದ್ರಿ ಇಷ್ಟೊತ್ತು? ಒಂದ್ ಆಟೋ ಬಾಡಿಗೆ ಬಂದಿತ್ತು, ಹೋಗಿದ್ದೆ. ಬರೀ ಆಟೋ ಬಂದು ದುಡಿಯೋದಾತ. ನಂಗೆ ಮನ್ಯಾಗಿದ್ದು ಬೇಜಾರಾಗೈತಿ. ಬರೀ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ರಿ, ನಾನು ಅಷ್ಟ ನೋಡಿ ಮತ್ತೆ. ಹೆಂಗಾದ್ರು ರೆಡಿ ಇದ್ರೆ ಹೋಗೋಣ ನೋಡ್ರಿ. ಸರಿ ಆಯ್ತು, ಬಾ. ಅಮ್ಮ, ಇಲ್ಲೇ ಕುತ್ಕೊ, ಬರ್ರಿ ಇಲ್ಲೇ ಕುತ್ಕೊಳ್ಳೋಣ. ನೀ ಆಮೇಲೆ ಜೋಕಾಲಿಲ್ಲ ಆಡಂತಿ. ಅಲ್ಲಿಂದ ಇಲ್ಲಿ ಬರ್ತೀವಿ, ಸುಸ್ತಾದ ಮತ್ತೆ ಕುತ್ಕೊ. ನಾಳೆ ಇಲ್ಲೇ ಕೂತವ್ರಿ ಅಲ್ಲಡ ಚಂದದಲ್ಲ ಜೋಕಾಲಿ ಎಲ್ಲ. ನೋಡ್ರಿ, ನೀವು ಪಾರ್ಕಿಗೆಲ್ಲ ಬಂದ್ರೆ ಒಂಥರ ನೆಮ್ಮದಿ ಅನಿಸ್ತತಿ. ಬಂದು ಕುತ್ಕೋಬೇಕು. ಬರೀ ಮನೆಯ ದುಡಿಮಿ ಅನ್ನೋದಲ್ಲ. ಅಲ್ಲಡ ಚಂದ ಐತಲ್ಲ, ಸೂಪರ್. ನಿಮ್ಮೋನ ನಾಯಿ ಅದ, ನರಿ ಅನ್ನದ ಬೆಳ್ಳಗೈತಿ. ನಾಯಿ ಅದ, ನಾಯಿ. ಅಮ್ಮ, ನಾ ಜಾರಗುಂಡಿ ಆಡಕ್ ಹೋಗ್ತೀನಮ್ಮ. ಸರಿ, ನಿಧಾನಕ್ಕೆ ಹೋಗು. ಸರಿ, ಮೊಬೈಲ್ ಕೊಡ್ರಿ. ಅಮ್ಮ ಅಮ್ಮ, ಏನಮ್ಮ? ಅಲ್ಲಿ ಅಕ್ಕ. ಯಾಕ? ರಾಜು ಮಾಮ ಅಕ್ಕ. ರೀ, ಅಲ್ಲಿ ನಮ್ ರಾಜು ಯಾವ್ದೋ ಹುಡುಗಿ ಜೊತೆ ಕುತ್ಕೊಂಡಾನ. ಎಲ್ಲಿ? ಅಲ್ಲಿದ ಅಲ್ಲಿ ಕೂತಿಲ್ವಾ ಅವಳು? ಅಲ್ಲಿ ಮಲ್ಕೊಂಡಿದ್ದ ನೋಡಿ. ರಾಜುನೇ ಅವನು. ಬನ್ನಿ ನೋಡೋಣ ಯಾರಂತ. ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಕಡೆ ಹೋಗ್ತೀನಿ ಅಂತ ಮನೇಲಿ ಇಲ್ಲಿ ಬಂದ್ಬಿಟ್ಟು ಪಾರ್ಕಲ್ಲಿ ಮಲಗಿದಾನ. ರಾಜು, ಪಾರ್ಕ್ ಬಂದ್ ಕುತ್ಕೊಂಡು ಏನ್ ಮಾಡಕತ್ತಿ? ಯಾರೀ ಹುಡುಗಿ? ಅಕ್ಕ, ನಾನು ಇಷ್ಟಪಟ್ಟಿರೋ ಹುಡುಗಿ. ಏನು? ನೀನ್ ಇಷ್ಟಪಟ್ಟಿರೋ ಹುಡುಗಿನ? ಲೋ, ಎಲ್ಲರ ಮುಂದೆ ನಮ್ಮ ತಮ್ಮ ಎಷ್ಟು ಒಳ್ಳೆಯವನು. ನನ್ನ ಮಾತು ನೀರಲ್ಲ ಅಂತೆಲ್ಲ ಹೇಳ್ದಲ್ಲ. ಅಕ್ಕ, ಹಾಗೆಲ್ಲ ಮಾತಾಡ್ಬೇಡಕ್ಕ. ತಿರುನು ಮಾಮ, ನೀನಾದ್ರೂ ಹೇಳು, ನಮ್ಮ ಪ್ರೀತಿ ಅಕ್ಕ ಹೇಳು.
ಅವ್ರೇನ ಹೇಳ್ಬೇಕು, ನಿನಗೆ ಅವಳು ಬೇಕಾ ನಾನ್ ಬೇಕಾ? ನಾನ್ ಬೇಕಂದ್ರೆ ನಡಿ ಮನೆಗೆ, ಇಲ್ಲ ಅಂದ್ರೆ ಇಲ್ಲೇ ಇರು. ಇನ್ಮೇಲಿಂದ ನನ್ನ ಪಾಲಿಗೆ ನೀನಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್ ನಿಂಗೆ ಹೇಳ್ತಿರೋದು. ನಮ್ಮ ತಮ್ಮನ ಜೊತೆ ನೀನೆಲ್ಲೂ ಕಾಣಿಸ್ಕೊಳಂಗಿಲ್ಲ. ನಮ್ಮ ತಮ್ಮನ ಜೊತೆ ನೀನೆಲ್ಲರ ಕಂಡೆ ಅಷ್ಟೇ ನೋಡಿ ಹೇಳ್ತೀನಿ. ಸರಿ ಬರ್ರಿ. ಅಮ್ಮೋ, ರಾಜು, ಒಂದ್ 2 ನಿಮಿಷ ಬಾಯಲ್ಲಿ ಮಾತಾಡ್ಬೇಕು. 1 ನಿಮಿಷ ಕೆಲಸ ಐತೆ ಬರ್ತೀನಿ. ಅಲ್ಲಲೇ ಆ ಹುಡು ಅಷ್ಟು ಬೇಜಾರಾಗೋದ ಪಾರ್ಕ್ನ ನೀ ಆ ಥರ ಮಾತಾಡಿದ ತಪ್ಪಲ್ಲ ಅನ್ನೋದು. ಅಲ್ಲ, ಅವನ ಪ್ರೀತಿ ವಿಷಯದಾಗ ನೀ ಮುಳ್ಳ ಹಾಕೋಬೇಡ. ಅವನು ನಿನಗೆ ತಾಯಿ ಸ್ಥಾನದಾಗ ಇಟ್ಟಾಕೋಯನ, ಅಲ್ಲೇ ಇರು. ಹೌದು, ನನಗೂ ಅದೇನಿತ್ತು. ಪಾಪ ಅವ್ನ ಮಕ್ಕ ನೋಡಿದ ಮೇಲೆ ತುಂಬಾ ಬೇಜಾರಾಯ್ತು. ಸರಿ, ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಕರ್ಕೊಬರ್ರಿ, ಏನದು ಮಾತಾಡೋಣ. ಹೌದು, ಕರ್ಕೊಂಬ ಅಂದೆ. ಆ ಹುಡುಗಿ ಎಲ್ಲಿರ್ತಾಳ ನನಗೇನು ಗೊತ್ತು? ಅಮ್ಮ ನನಗೆ ಗೊತ್ತು, ಇವನ್ ದೇವಸ್ಥಾನ. ನೀವ್ ಮಕ್ಕೊಂಡಿಲ್ಲ? ಸರಿ ಆಯ್ತು, ಕರ್ಕೊಂಬರ್ತಾನೆ. ಸರಿ, ಕರ್ಕೊಂಬರ್ರಿ. ಯಾಕೆ ಪ್ರೇಮ, ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ ನೀನು? ಅಷ್ಟಲ್ಲೇ ಕಾಲ್ ಮಾಡಿದ್ರೆ ನೀನ್ ಯಾಕೋ ರಿಸೀವ್ ಮಾಡಲಿಲ್ಲ ಕಾಲು? ನೋಡು ಪ್ರೇಮ, ಯಾರ ಕಾಲ್ ಯಾರು ರಿಸೀವ್ ಮಾಡಿದ್ರೆ ಏನು ಪ್ರಯೋಜನ ಹೇಳು? ಇಡೀ ದೇವ್ರು ನನ್ನ ಹಣೆ ಬರಲಿಕ್ಕೆ ಬರೆದ್ಬಿಟ್ಟಿದ್ದಾನೆ. ನಾನು ಯಾರನ್ನ ಇಷ್ಟಪಡ್ತೀನಿ ಅವ್ರು ನನಗೆ ಸಿಗಂಗೇ ಇಲ್ಲ ಕಣ್ಣೆ. ಹಾಗಿದ್ರೆ ನೀನ್ ಮರ್ತು ಬಿಡ್ತೀಯ? ನನ್ ಬಿಟ್ಟು ಜೀವನ ಮಾಡಕ್ ಆಗತ್ತೆ ನಿನ್ಗೆ? ಅದು ಹಂಗಲ್ಲ ಪ್ರೇಮ. ಹಾಗಲ್ಲ ಅಂದ್ರೆ ಇನ್ ಹೇಗೆ? ಹಂಗಲ್ಲ ಕಣೋ, ನಂಗೆ ಅದೇ ಬೇಕು ಇದೇ ಬೇಕು ಅಂತ ನಾ ಏನು ಕೇಳೋದಿಲ್ಲ. ಒಂದು ಗುಡಿಸ್ಲು ಜೀವನ ಮಾಡಿದ್ರು ಅಷ್ಟೇ ಸಾಕು ಕಣೋ ನನಗೆ. ನಾ ಎಂತ ಅನ್ಲಕ್ಕಿ, ಹುಟ್ಟಿದಾಗಿಂದ ತಂದೆ ತಾಯಿ ಪ್ರೀತಿ ಯಾವುದು ನಂಗೆ ಸಿಗ್ಲಿಲ್ಲ. ಇವಾಗ ನಿನ್ ಪ್ರೀತಿನೂ ನಂಗೆ ಸಿಗಲ್ವಾ? ಸಿಗಲ್ವಾ ಅಂತ ಅಂತೀಯಲ್ಲ, ಒಂದ್ ಕಡೆ ತಾಯಿನಿಟ್ಟು ಒಂದ್ ಕಡೆ ನಿನ್ನಿಟ್ಟು ಯಾರನ್ನ ಚೂಸ್ ಮಾಡು ಅಂತ ಹೇಳಿದ್ರೆ ನಾನು ಯಾರನ್ನೇ ಚೂಸ್ ಮಾಡಲಿ? ನಮ್ಮ ಅಕ್ಕನೇ ನನ್ನ ಪ್ರಪಂಚ. ಅಂದ್ರೆ ನನ್ ಪ್ರೀತಿಗೆ ಬೆಲೆನೇ ಇಲ್ವಾ? ಆ ಹುಡುಗಿ ಕರ್ಕೊಂಬಂದನ್ ಬಾ. ಹೌದಾ, ನೋಡ್ರಿ. ಕರ್ಕೊಂಬಂದಾನೆ. ಅವ್ರಿಬ್ಬರ ಪ್ರತಿ ವಿಷಯ ಏನು ಮಾತಾಡ್ತೀವಿ ಮಾತಾಡು. ಸರಿ. ಏನ್ ನಿನ್ನ ಹೆಸರು? ಪ್ರೇಮ ರೀ. ಯಾವ ಊರು ನಿಮ್ದು? ನಮ್ದು ಇದೇ ಊರು. ನೀವು ರಾಜನ ನಿಜವಾಗ್ಲೂ ಇಷ್ಟಪಡ್ತೀಯಾ? ಹೌದು. ಸರಿ, ಆಯ್ತು. ಆಗಿದ್ರೆ ನಿಮ್ಮ ತಂದೆ ತಾಯಿ ಕರ್ಕೊಂಬ, ನಾನು ಮದುವೆ ವಿಷಯ ಮಾತಾಡ್ತೀನಿ. ನಂಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಳು ಅನಾಥ. ರೀ, ಅನಾಥೆ ಅಂದ್ರೆ ಅಮ್ಮ, ಹೋಗಿ ರಾಜು ಕರ್ಕೊಂಬ. ರಾಜು, ನೀವು ಯಾಕಿಲ್ಲ? ಮುಂಚೆನೇ ಹೇಳ್ಬೇಕಲ್ಲ ಹೇಳ ಅನಾಥೆ ಅಂತ. ನಾನು ನಿಮ್ಮ ಪ್ರೀತಿ ಇಷ್ಟೆಲ್ಲ ನಾನು ತಿಳಿಸೇ ಮಾಡ್ತೀನಿ. ಹಬ್ಬ ಅಂತೂ ಇಂತೂ ಇಬ್ಬರನ್ನು ಒಂದ್ ಮಾಡಿದ್ವಿ, ಸಾಕು ಅಷ್ಟೇ.